ಇಲ್ಲೊಂದು ಸರ್ಕಾರಿ ಆಸ್ಪತ್ರೆ ಒಂದಲ್ಲ ಒಂದು ಸಮಸ್ಯೆಯೊಂದಿಗೆ ಸುದ್ದಿಯಲ್ಲಿರುತ್ತದೆ. ಇದೀಗ ಕನಿಷ್ಠ UPS ಇಲ್ಲದೆ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಡಿರುವುದು ಬೆಳಕಿಗೆ ಬಂದಿದೆ. ಆಸ್ಪತ್ರೆ ಮುಂಭಾಗ ದಿಢೀರ್ ಪ್ರತಿಭಟನೆ ಸಹ ನಡೆದಿದೆ. ಅದೆಲ್ಲಿ ಅಂತೀರಾ? ನೀವೇ ನೋಡಿ. ಪೇಷಂಟ್ ರಕ್ತ ಬರ್ತಾ ಇಲ್ಲ, UPS ಇಲ್ಲ, ಜನರೇಟರ್ ಇಲ್ಲ, ಸತ್ತೋದ್ರೆ ಇಂಜೆಕ್ಷನ್ ಕೊಡೋವಾಗ ಬೇರೆ ಕಡೆ ಕೊಟ್ರೆ ಮಾನ ಮರ್ಯಾದೆ ಇದೆ ಇವ್ರಿಗೆ. ಮನುಷ್ಯ ಪ್ರಾಣಗಳಂದ್ರೆ ಗೌರವ ಇದೆ ಇವ್ರಿಗೆ. ತಗೊಂಡಿದ್ದಾರಲ್ಲ ಸರ್ಕಾರಿ ಆಸ್ಪತ್ರೆ ಆಡಳಿತ ಅಧಿಕಾರಿಗೆ ಧಿಕ್ಕಾರ, 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 ಆರೋಗ್ಯ ಅಧಿಕಾರಿಗೆ ಧಿಕ್ಕಾರ. ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಂದಲ್ಲ ಒಂದು ಸಮಸ್ಯೆ ಪ್ರತಿನಿತ್ಯ ಉಂಟಾಗುತ್ತಿದೆ. ಇದೀಗ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ವಿದ್ಯುತ್ ಸೌಲಭ್ಯದಿಂದ ರೋಗಿಗಳು ವಂಚಿತರಾಗಿದ್ದು, ಅದರತ್ತ ಗಮನ ಹರಿಸದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಅಗ್ರಹಾರ ಮೋಹನ್ ನೇತೃತ್ವದ ತಂಡ ದಿಢೀರ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಅಗ್ರಹಾರ ಮೋಹನ್, ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ನನ್ನ ಪತ್ನಿಯನ್ನ ಆರೋಗ್ಯದ ಸಮಸ್ಯೆಯಿಂದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ದಾಖಲಾಗಿ 1 ಗಂಟೆ ಸಮಯ ಕಳೆದರೂ ಸಹ ವೈದ್ಯರು ಮಾತ್ರ ಕ್ಯಾರೆ ಅಂದಿಲ್ಲ. ಹಾಗೂ ಆಸ್ಪತ್ರೆಯಲ್ಲಿ ಸುಮಾರು 2 ಗಂಟೆಗಳ ಕಾಲ ಕರೆಂಟ್ ಹೋಗಿದ್ದು, ರೋಗಿಗಳು ಕಗ್ಗತ್ತಲಿನಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ಉಂಟಾಗಿತ್ತು. ಕನಿಷ್ಠ ಪಕ್ಷ ಆಸ್ಪತ್ರೆಯಲ್ಲಿ UPS ಹಾಗೂ ಜನರೇಟರ್ ವ್ಯವಸ್ಥೆ ಇಲ್ಲ ಎಂದು ದೂರಿದ್ದಾರೆ. ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದರೂ ಮೇಲಧಿಕಾರಿಗಳು ಹಾಗೂ ಸಚಿವರು ಈ ಕೂಡಲೇ ಗಮನ ಹರಿಸದಿದ್ದರೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಅಡ್ಮಿಟ್ ಮಾಡಿದೆ, ಆದರೆ ಅವರು ದಾಖಲು ಮಾಡಿದಾಗ ಇಲ್ಲಿರೋವಂಥ ಯಾವುದೇ ಡಾಕ್ಟ್ರು ಸರಿಯಾಗಿ ಸ್ಪಂದಿಸಲಿಲ್ಲ. ಸಿಬ್ಬಂದಿ ಕೂಡ ಸರಿಯಾಗಿ ಕರೆಂಟ್ ಇಲ್ಲ, ನಮ್ಗೆ UPS ಇಲ್ಲ, ಜನರೇಟರ್ ಇಲ್ಲ ಅಂತೇಳ್ಬಿಟ್ಟು ತುಂಬ ಬೇಜವಾಬ್ದಾರಿಗೆ ಮಾತಾಡೋವಂಥದ್ದು. ಇವರು ಯಾವುದೇ ರೀತಿಯಾದಂಥ ಸ್ಪಂದನೆ ಆಗಿ ಸಿಗ್ತಾ ಇಲ್ಲ. ಚಿಂತಾಮಣಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ವ್ಯಾಪಾರದ ವ್ಯವಸ್ಥೆ ಆಗಿದೆ. ಯಾವುದೇ ರೀತಿಯಾದಂಥ ಸ್ಪಂದನೆ ಸರಿಯಾಗಿ ಸಿಗ್ತಾ ಇಲ್ಲ. ನಾವು ನಮ್ಮದೇ ಆದಂಥ ಸಮಸ್ಯೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇಲ್ಲ. ಸುಮಾರು ಇದಕ್ಕೆ ಮುಂಚೆನೇ ನಾನು ಒಬ್ಬ ಜಯಂತಿ ಮೇಡಮ್ ಆಗಿರ್ಬೋದು, ಜಯರಾಮ್ ರೆಡ್ಡಿ ಅವರಾಗಿರ್ಬೋದು, ವಾಣಿ ರೆಡ್ಡಿ ಆಗಿರ್ಬೋದು, ಇಲ್ಲ ಸಂತೋಷ್ ಡಾಕ್ಟರ್ ಅವರಾಗಿರ್ಬೋದು, ಎಲ್ರಿಗೂ ನಾನು ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀನಿ. ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಲಿಲ್ಲ. ವ್ಯಾಪಾರ ಇಟ್ಕೊಂಡು ಇವತ್ತು ಸಾರ್ವಜನಿಕರ ಪ್ರಾಣ ಹಾನಿ ಮಾಡ್ತಾ ಇದ್ದೀರಾ. ಇವತ್ತು ದಯವಿಟ್ಟು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಪದೇ ಪದೇ ವ್ಯವಸ್ಥೆ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಯಾರೋ ಒಬ್ಬರು ಬರ್ತಾರೆ, ವ್ಯವಸ್ಥೆ ಕರೆಕ್ಟಾಗಿ ಸರಿ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ. ಆದರೆ ಯಾರು ವ್ಯವಸ್ಥೆ ನಿರ್ಮಾಣ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಬಣ ಹಾಗೂ ಸಾರ್ವಜನಿಕರ ಹಿತಾಸಕ್ತಿ ಹಾಗೂ ಮಾನವ ಹಕ್ಕುಗಳ ಆಯೋಗ ಹಾಗೂ ಕಾರ್ಮಿಕರ ಇಲಾಖೆ ರಾಜ್ಯ ಕಾರ್ಯಾಧ್ಯಕ್ಷರಾಗಿದ್ದೀನಿ. ಇವತ್ತು ಎಲ್ಲರ ಇದು ಕಾಪಾಡೋದಕ್ಕೋಸ್ಕರ ನಾನು ಇವತ್ತು ಈ ಹೋರಾಟ ಹಮ್ಮಿಕೊಂಡಿದ್ದೀನಿ. ಇವತ್ತಿಂದ ಮೊದಲು ಕೊಡ್ತಾ ಇದ್ದೀನಿ, ದಯವಿಟ್ಟು ವ್ಯವಸ್ಥೆ ನಿರ್ಮಾಣ ಮಾಡಿ. ಸಚಿವರೇ, ಜಿಲ್ಲಾಧಿಕಾರಿಗಳೇ, ತಾಲೂಕು ದಂಡಾಧಿಕಾರಿಗಳೇ, ಆರೋಗ್ಯ ಅಧಿಕಾರಿಗಳೇ, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನೀವೆಲ್ಲಾನು ತಲೆದಂಡ ಕೊಡಬೇಕಾಗುತ್ತೆ. ಇದಕ್ಕೆ ನಾವು ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀವಿ. ದಯವಿಟ್ಟು ಪದೇ ಪದೇ ಹೇಳ್ತಾ ಇದ್ದೀವಿ, ಅಧಿಕಾರಿಗಳನ್ನ ಮನದಟ್ಟು ಮಾಡಿ ಅವ್ರಿಗೆ ಸರಿಯಾದ ವ್ಯವಸ್ಥೆ ನಿರ್ಮಾಣ ಮಾಡಿ. ಅವ್ರಿಗೆ ಯಾವ ರೀತಿ ಸಾರ್ವಜನಿಕರು ನೀವು ವ್ಯವಸ್ಥೆ ಮಾಡಬೇಕು, ಯಾವ ರೀತಿ. ಪ್ರತಿಭಟನೆಯ ವಿಷಯ ತಿಳಿದ ತಕ್ಷಣ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಭೇಟಿ ನೀಡಿ ಪ್ರತಿಭಟನಾಕಾರರನ್ನ ಮನವೊಲಿಸಲು ಪ್ರಯತ್ನಿಸಿ ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳುವ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.